ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಟಾಪ್ 5 ರೀಡಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಪಾಟ ನನಗೆ. ಅದಕ್ಕೆ ನಮ್ಮ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ RCB ವರ್ಸಸ್ CSK ಮ್ಯಾಚ್ ಬಗ್ಗೆ ಮಾತಾಡಿದರೆ, RCB ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿದರೆ ಇನ್ಯಾರು ಬರ್ತಾರೆ? ಸೌಂಡ್ ಹಾಕೋದನ್ನೇ RCB ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು ಅಂತಂದರೆ ಫಸ್ಟ್ ಸೌಂಡ್ ಹಾಕೋದನ್ನೇ ಅಂಬತ್ತಿ ರಾಯ್ಡು ಹೇಳಿದ್ದಾರೆ. ಐ ಡೋಂಟ್ ವಾಂಟ್ RCB ಟು ವಿನ್, ವಿ ನೀಡ್ ಸಮ್ವನ್ ಲೈಕ್ RCB ಇನ್ ದ IPL. RCB IPL ಅಲ್ಲಿ ಇರಲೇಬೇಕು. RCB ಇಲ್ಲ ಅಂತಂದ್ರೆ ಆಗೋದಿಲ್ಲ ನಮಗೆ. RCB ಇರಲೇಬೇಕು. RCB ಇಲ್ಲ ಅಂದರೆ ನಮಗೆ ಟೂರ್ನಮೆಂಟೇ ಇಲ್ಲ ಅಂತ ಅನಿಸ್ಬಿಡ್ತದೆ. ಬಟ್ RCB ಗೆಲ್ಲೋದಕ್ಕೆ ಹೋಗಬಾರ್ದು. RCB ಟೂರ್ನಮೆಂಟೇ ಆಗಿರಲಿ, ಇವತ್ತಿನ ಮ್ಯಾಚ್ನೇ ಆಗಿರಲಿ, ಗೆಲ್ಲೋದಕ್ಕೆ ಹೋಗಬಾರ್ದು. ಇವತ್ತು CSK ಗೆಲ್ಲಬೇಕು ಆ್ಯಂಡ್ ಟ್ರೋಫಿನೂ ಕೂಡ CSK ಹೊಡಿಬೇಕು ಅಂತ ಹೇಳಿದ್ದಾರೆ. ಸೊ ಇನ್ನೇನು ಹೇಳ್ತಾರೆ, CSK ಫ್ಯಾನ್ ಬಾಯ್, MS ಧೋನಿ ಅವರ ಫ್ಯಾನ್ ಬಾಯ್. ಲಾಸ್ಟ್ ಸೀಸನ್ ಬೇರೆ ಲಾಸ್ಟ್ ಮ್ಯಾಚು ಅಷ್ಟೊಂದೆಲ್ಲ ಬ್ಲಾಸ್ಟ್ ಆಗಿದ್ರು. CSK ಅವರೆಲ್ಲ ಬ್ಲಾಸ್ಟ್ ಆಗಿರೋ ಜೊತೆಗೆ ಇವರು ಕೂಡ ಬ್ಲಾಸ್ಟ್ ಆಗಿದ್ರು. ಇವರು ಅವಾಗ ತರಾವರಿ ಸ್ಟೇಟ್ಮೆಂಟ್ಗಳೆಲ್ಲ ಪಾಸ್ ಮಾಡಿದರು. ಸೊ ಇನ್ನೇನು RCB ಇರಬೇಕಂತ ಇವರಿಗೆ. RCB ಗೆಲ್ಲೋದಕ್ಕೆ ಹೋಗಬಾರ್ದು ಅಂತ. ಇನ್ನೇನು ಗೆಲ್ಲಬೇಕು ಅಂತ ಹೇಳಿದ್ರೆ RCB RCB ಬಗ್ಗೆ ಒಂದನ ಪಾಸಿಟಿವ್ ಆಗಿ ಹೇಳಿದರೆ ಅವತ್ತೇ ಇವರು ನೆಗೆಟಿವ್ ಆಗಿ ಹೇಳೋದು ಆ್ಯಂಡ್ ನೆಗೆಟಿವ್ ಆಗಿ ಇರ್ತಾರಷ್ಟೇ. ಅಪ್ಡೇಟ್ ನಂಬರ್ 2, ಇದೇ ಅಂಬತ್ತಿ ರಾಯ್ಡು ಅವರು ಇನ್ನೂ ಒಂದು ನಿಯತ್ತಾಗಿ ಹೇಳಿದ್ದಾರೆ ಇವರು. ಇದಂತೂ ಆನೆಸ್ಟ್ ಅಂತ ಅನ್ನಿಸ್ತು ನನಗೆ. ಇದು ಪಕ್ಕ ಹೇಳಿದ್ದಾರೆ MS ಧೋನಿ ಅವರ ಬಗ್ಗೆ. CSK ಹ್ಯಾವ್ ನಾಟ್ ಬಿಲ್ಡ್ ಅಪ್ ಎನಿ ಅದರ್ ಗಾಯ್ ಇನ್ ದ ಫ್ರಾಂಚೈಸ್ ಟು ಪುಲ್ ದ ಕ್ರೌಡ್. ಅಂದರೆ CSKಲಿ ಇಲ್ಲ ಗುರು, ಇವ್ರನ್ನ ನೋಡೋಕ್ಕೋಸ್ಕರ ಹೋಗಬೇಕು ಗುರು ನಾವು ಮ್ಯಾಚ್ಗೆ ಅಂತ ಅನ್ನೋವಂಥ ಪ್ಲೇಯರು MS ಧೋನಿನ ಬಿಡ್ತು ಅಂತಂದರೆ ಯಾರೂ ಇಲ್ಲ. ಬಿಕಾಸ್ ಇಟ್ ಹ್ಯಾಸ್ ಆಲ್ವೇಸ್ ರಿವಾಲ್ವ್ಡ್ ಅರೌಂಡ್ MS ಧೋನಿ. ಯಾವಾಗಲೂ ಚಕ್ರ ಸುತ್ತದಂಗೆ ಸುತ್ಕೊಂಡು ಅದು MS ಧೋನಿ ಅಂತಲೇ ಬರುತ್ತೆ ಹೊರತು ಬೇರೆ ಯಾವ ಪ್ಲೇಯರ್ನು ಕೂಡ ಅಂಥ ಮಟ್ಟಿಗೆ ಹೆಂಗೆ ಆಡಿದ್ರು ಕೂಡ ಹೈಲೈಟ್ ಆಗೋದಾಗಿರಲಿ, MS ಧೋನಿ ಥರ ರೆಸ್ಪೆಕ್ಟ್ ಕೊಡೋದಾಗಿರಲಿ ಯಾರಿಗೂ ಕೂಡ ಇದು ಸಿಗೋದಿಲ್ಲ. MS ಧೋನಿ ಓದನೂ ಕೂಡ MS ಧೋನಿ ಅಂದರೆ CSK ಅಂದ ತಕ್ಷಣ MS ಧೋನಿನ ಬರೋದು. ಸೊ ಕ್ರೌಡ್ ಫುಲ್ ಆಗಬೇಕು ಅಂದರೆ ಬೇಸಿಕಲಿ ಒಬ್ಬರು ಹೀರೋ ಅನ್ನೋದು ಟೀಮಲ್ಲಿ ಇರಬೇಕು. ಸೊ ಆ ಹೀರೋ ಬೇರೆ ಯಾರೋ ಕಾಣಿಸ್ತಿಲ್ಲ ಸದ್ಯದ ಮಟ್ಟಿಗಂತೂ ಅಂತ ಹಾನೆಸ್ಟಾಗಿ ಹೇಳಿದರೆ ಒಂಥರ ಹೆಂಗೆ ಅಂತಂದರೆ, 1000 ಜನ ಮಾತಾಡಿ. ರೀಸೆಂಟಾಗಿ ಯಾರೋ ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿಲ್ವಾ ಚಪ್ರಿ ಥರ, 1000 ಜನ ಮಾತಾಡಲಿ ಅಣ್ಣನ ಬಗ್ಗೆ, ಅವನ ಅಜ್ಜಿ ಕೊಡ್ತಾ ಇರೋದನ್ನೇ ಶಾರ್ಟ್ಗಳು ಮಾಡು ಮುಗುಡು ಹಂಗೆ ಅಂಬತ್ತಿ ರಾಯ್ಡು ಹೋಗ್ಬಿಟ್ಟು MS ಧೋನಿ ಮನೆ ಮುಂದೆ ನಿಂತ್ಕೊಂತಾರೆ ಯಾವಾಗಲೂ. ಅಪ್ಡೇಟ್ ನಂಬರ್ 3, ಜಿಂಬಾಬ್ವೆ ಕ್ರಿಕೆಟ್ಗೆ ಒಂದು ಒಳ್ಳೆ ಸುದ್ದಿ ಆಗಿದೆ. ಹೌದು, ಒಂದು ಪಾಸಿಟಿವಿಟಿ ಅನ್ನೋದು ಬಂದಿದೆ. ಬೋರ್ಡು ಕೂಡ ಬೆಳೆಯುತ್ತೆ. ಹಿಂಗಾಯಿತು ಅಂತಂದರೆ ಟ್ರೈ ಸೀರೀಸ್ನ ಹೋಸ್ಟ್ ಮಾಡ್ತಾರೆ. ರೀಸೆಂಟಾಗಿ ಟ್ರೈ ಸೀರೀಸ್ ನಾವು ನೋಡಿದ್ದೀವಿ. ಯಾಕಂದರೆ ಪಾಕಿಸ್ತಾನದಲ್ಲೂ ಕೂಡ ಹೋಸ್ಟ್ ಆಗಿತ್ತು ಟ್ರೈ ಸೀರೀಸು. ಇವಾಗ ಇಲ್ಲೂ ಕೂಡ ಹೋಸ್ಟ್ ಆಗ್ತಾ ಇದೆ. ಸೊ ಟ್ರೈ ಸೀರೀಸ್ಗಳು ನೋಡೋಕ್ಕೆ ಇಂಡಿಯಾ ಆಡ್ತಾ ಇಲ್ಲ ಅಷ್ಟೇ ಟ್ರೈ ಸೀರೀಸ್ನ, ಬಟ್ ಬೇರೆಯವರೆಲ್ಲ ಆಡ್ತಾ ಇದ್ದಾರೆ. ಸೊ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಇಂಡಿಯಾನು ಕೂಡ ಟ್ರೈ ಸೀರೀಸ್ನ ಆಡಲಿ ಅಂತ ಆದಷ್ಟು ಬೇಗ. ಸೊ ಟ್ರೈ ಸೀರೀಸು ಜಿಂಬಾಬ್ವೆ, ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲ್ಯಾಂಡು ಇದು ಹೋಸ್ಟ್ ಆಗೋದು ಬಂದ್ಬಿಟ್ಟು ಹರಾರೆ ಸ್ಪೋರ್ಟ್ಸ್ ಕ್ಲಬ್ಬಲ್ಲಿ. ಜಿಂಬಾಬ್ವೆ ಹೋಸ್ಟ್ ಮಾಡ್ತಾ ಇರುವಂಥದ್ದು ಜುಲೈ 14ನೇ ತಾರೀಕಿಂದ ಸ್ಟಾರ್ಟ್ ಆಗಿ ಜುಲೈ 20ನೇ ತಾರೀಕಿಗೆ ಈ ಒಂದು ಸೀರೀಸು ಎಂಡ್ ಆಗುತ್ತೆ. ಅಪ್ಡೇಟ್ ನಂಬರ್ 4, ನಿನ್ನೆ 4 ವಿಕೆಟ್ ತೆಗೆದಂಥ ಶಾರ್ದುಲ್ ಠಾಕೂರ್ ಒಂದು ಸ್ಟೇಟ್ಮೆಂಟ್ ಆಗಿಬಿಟ್ಟಿದ್ದಾರೆ. ಮಗ ಅನ್ಸೋಲ್ಡ್ ಆಗಿದ್ದಂಥ ಶಾರ್ದುಲ್ ಠಾಕೂರು ಅವರಿಗೆ ಕಾನ್ಫಿಡೆನ್ಸ್ ಅನ್ನೋದೇ ಅಷ್ಟು ಇರಲಿಲ್ವಂತೆ. ಅವ್ರು ಕೌಂಟಿ ಕ್ರಿಕೆಟಿಗೆ ಆಲ್ರೆಡಿ ಸೈನ್ ಆಗಿದ್ರಂತೆ. ನಾನು ಸೈನ್ ಆಗಿದ್ದೆ, ಬಟ್ ನನಗೆ ಕಾಲ್ ಬಂತು. ಜಹೀರ್ ಖಾನ್ ಕಾಲ್ ಮಾಡಿದ್ರು, ನೀನು ಜಾಸ್ತಿ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ ಗುರು, ನೀನು ಇಲ್ಲಿ IPL ಆಡೋದಕ್ಕೆ ನಾವು ಪೊಟೆನ್ಷಿಯಲ್ ರಿಪ್ಲೇಸ್ಮೆಂಟ್ ಆಗಿ ನಿನ್ನನ್ನು ನೋಡ್ತಾ ಇದ್ದೀವಿ, ಅದರಿಂದ ನೀನು ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಕೌಂಟಿ ಕ್ರಿಕೆಟ್ ಆ ಕಡೆ ಈ ಕಡೆ ಎಲ್ಲ IPL ಕಡೆಗೆ ಸ್ವಲ್ಪ ಫೋಕಸ್ನ T20 ಕ್ರಿಕೆಟ್ ಕಡೆಗೆ ಕೊಡು ಅಂತ ಹೇಳಿದ್ರಂತೆ. ಆ್ಯಂಡ್ ರಿಪ್ಲೇಸ್ಮೆಂಟನ್ನು ಕೂಡ ಅನೌನ್ಸ್ ಮಾಡಿದ್ರು. ಬಟ್ ಎಂಥ ಒಳ್ಳೆ ಪರ್ಫಾರ್ಮೆನ್ಸ್ನ ಕೊಡ್ತಾ ಇದ್ದಾರೆ ಅಂತಂದರೆ, ಅನ್ಸೋಲ್ಡ್ ಆಗಿರೋಂಥ ಶಾರ್ದುಲ್ ಠಾಕೂರ್ ಲಿಟ್ರಲಿ 2 ಮ್ಯಾಚ್ನೂ ಕೂಡ 2 ವಿಕೆಟ್ ಇನಿಷಿಯಲ್ ಬ್ರೇಕ್ ಥ್ರೂಗಳನ್ನ ಇವರೇ ತೊಗೊಂಬಂದು ಕೊಡ್ತಾ ಇರೋದು. ಬಟ್ ನಾವು ಅಂದ್ಕೊಂಡಿರಲ್ಲ ಆ್ಯಕ್ಚುಲಿ ಶಾರ್ದುಲ್ ಠಾಕೂರ್ ಈ ಥರ ಒಂದು ಇಂಪ್ಯಾಕ್ಟ್ನ ಇನಿಷಿಯಲಿನೇ ಬೀರ್ಬಿಡ್ತಾರೆ ಅಂತ. ಏನೋ ಅಲ್ಲಿ ಇಲ್ಲಿ ಒಂದೊಂದು ವಿಕೆಟ್ ಎತ್ತಾರೆ ಅಂತ ಅಂದ್ಕೊಂಡಿದ್ವಿ, ಬಟ್ ಇವ್ರು ಬೌಲಿಂಗಲ್ಲಿ ಮೈನ್ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 5, ಸೈಮನ್ ಡ್ಯೋಲ್ ಅವರು ಮಾತಾಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ ಶಿಮ್ರಾನ್ ಹೆಟ್ಮಾಯರ್ನ ಅವರು 11 ಕೋಟಿಗೆ ರಿಟೈನ್ ಮಾಡ್ಕೊಂಡ್ರು. ಬಟ್ ಏನು ಯೂಸು ಶಿಮ್ರಾನ್ ಹೆಟ್ಮಾಯರಿಂದ 11 ಕೋಟಿಗೆ ರಿಟೈನ್ ಮಾಡಿಕೊಂಡು ಇವರು ಕಳಿಸ್ತಾ ಇದ್ದಾರೆ. ಅವ್ರು ಜೆನ್ಯೂನ್ ಬ್ಯಾಟರು, ಏನು ಬೌಲಿಂಗು ಹಾಕಲ್ಲ, ಏನೂ ಹಾಕಲ್ಲ. ಇವರು ನಂಬರ್ 80 ಕಳಿಸ್ತಾ ಇದ್ದಾರೆ ಅಂದರೆ ಏನು ಬದನೇಗ ಯೂಸು ಇವರಿಗೆ? ನನಗಂತೂ ಇಷ್ಟ ಆಗಲಿಲ್ಲ ಇದು ಅಂತ ಹೇಳಿದರೆ. ಬಟ್ ನಂಬರ್ 8ಅಲ್ಲಿ ಬರ್ತಾರೋ ಎಲ್ಲಿ ಬರ್ತಾರೋ, ನಂಬರ್ 7 ಬರ್ತಾರೋ, ನಂಬರ್ 6 ಬರ್ತಾರೋ, ಎಲ್ಲಿ ಬರ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ಇಂಪ್ಯಾಕ್ಟು ಮ್ಯಾಚ್ನ ಗೆಲ್ಸೋ ಥರ ಮಾಡ್ತಾರೆ, ಅದು ಮೇಯ್ನ್ ಆಗುತ್ತೆ. ಸೊ ಮ್ಯಾಚ್ನ ಗೆದ್ರು ಅಂದರೆ ಇದೆಲ್ಲ ಮ್ಯಾಟ್ರ್ ಆಗಲ್ಲ. ಮ್ಯಾಚ್ನ ಸೋತಿರಲ್ಲ ಯಾರು, ಅದಕ್ಕೇ ಮ್ಯಾಟ್ರ್ ಆಗ್ತಾ ಇರೋದು. ಸೊ ಅವರೇನೋ ಗೆದ್ದಿತ್ತು ಅಂತಂದರೆ ಏನು ಇಲ್ಲಿ ಸ್ಟೇಟ್ಮೆಂಟ್ಗಳೇ ಬರ್ತಾ ಇರಲಿಲ್ಲ. ಸೊ ಯಾರೇ ಆಗಿರಲಿ, ಇವಾಗ ಗೆದ್ದರು ಅಂದರೆ ಯಾರೂ ಮಾತಾಡೋಲ್ಲ ಅವ್ರ ಬಗ್ಗೆ. ಅದು ಯಾರೇ ಏನೇ ಒಂಥರ ಎಲ್ಲೋ ಅಲ್ಲಿ ಇಲ್ಲಿ ಫ್ಲಾಸ್ಗಳಿರ್ಬೋದು ಟೀಮಲ್ಲಿ, ಯಾರೂ ಮಾತಾಡೋಕೆ ಹೋಗಲ್ಲ. ಸೋತರು ಅಂತಂದರೆ ಮಾತಾಡೋದಕ್ಕೆ ಹೋಗ್ಬೋದು, ಹಂಗಿತ್ತು ಹಿಂಗಿತ್ತು, ಹಿಂಗಾಗಬೇಕಾಯಿತು ಅಂತ. ಇದಿಷ್ಟು ಆಗಿತ್ತು ಮಗ ಟಾಪ್ 5 ರೀಡಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಹಾಕೋಬೋದು.